ಕರಾವಳಿ ಪ್ರದೇಶ ಐತಿ, ಅದ್ರ ಸಂಬಂಧ ಇಲ್ಲಿ ಸಾಗರವನ್ನ ಡ್ರಾ ಮಾಡಿ, ನಾನು ಸಮುದ್ರವನ್ನ ಡ್ರಾ ಮಾಡಿ. ಅಂಡರ್ಸ್ಟ್ಯಾಂಡಿಂಗ್? ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಅಂದ್ರೆ ಆಲ್ರೆಡಿ ಗೊತ್ತೈತಲ್ಲ ನಿಮ್ಗೆ? ಎಸ್ ನೋ? ಕರಾವಳಿ ಪ್ರದೇಶಕ್ಕ ನಾವು ಲಿಟೋರಲ್ ಝೋನ್ ಅಂತ ಕರೆದಿದ್ವಿ. ಲಿಟೋರಲ್ ಝೋನ್. ಲಿಟೋರಲ್ ಝೋನ್ ಇಸ್ ದ ಝೋನ್ ಇನ್ ಬಿಟ್ವೀನ್ ವಾಟ್? ವೆರಿ ಗುಡ್. ಹೈ ಟೈಡ್ ಮತ್ತು ಲೋ ಟೈಡ್ ಮಧ್ಯೆ ಇರತಕ್ಕಂಥ ಪ್ರದೇಶವನ್ನ ನಾವು ಲಿಟೋರಲ್ ಝೋನ್ ಅಂತ ಕರೆದಿದ್ವಿ. ನೆನಪಿತಾ? ನೆನಪಿತಾ ಇಲ್ಲ? ಹೈ ಟೈಡ್ ಮತ್ತು ಲೋ ಟೈಡ್. ಎಸ್ ನೋ? ಸೊ ನಾವು ಇಲ್ಲಿ ಕರಾವಳಿ ಸಸ್ಯವರ್ಗವನ್ನ ಹೇಳಿಕತ್ತೆ ಅಂದ್ರೆ ಸರ್ ಹೈ ಟೈಡ್ ನಾವು ಈ ರೀತಿಯ ಒಂದು ಸಸ್ಯವರ್ಗವನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಯ್ತೋ ಇಲ್ಲ? ಇವಾಗ ಹೈ ಟೈಡ್ ಮತ್ತು ಲೋ ಟೈಡ್ ಮಧ್ಯೆ ಇರತಕ್ಕಂಥ ಈ ಒಂದು ಪ್ರದೇಶ ಯಾವ ತರ ಇರ್ತದ ಅದನ್ನ ನಾ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಡೀತದ ಸರ್? ಇಲ್ಲಿ ನಾನು 3 ರೀತಿಯ ಮರಗಳ ಪ್ರಭೇದವನ್ನ ಈ ತರ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಮೂರೊಳಗೂ ಏನೋ ಡಿಫ್ರೆನ್ಸ್ ಐತಿ ನೋಡ್ರಿ. ಮೂರೊಳಗೂ ಇದು ನಂಗೆ ಅನ್ಸಿಮಟ್ಟಿಗೆ ಕರಾವಳಿ ಪ್ರದೇಶದಿಂದ ಸ್ವಲ್ಪ ದೂರ ಐತಿ. ಎಕ್ಸಾಕ್ಟ್ಲಿ ಇದು ಟ್ರಾನ್ಸಿಷನ್ ಝೋನ್ ದಾಗ ಐತಿ. ಇದು ಸರ್ ಒಳಗಡೆ ಐತಿ ಸರ್, ಇದು ಪೂರ್ತಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಮೀನ್ ಸಿ ಲೆವೆಲ್ ಒಳಗಡೆ ಹೋಗ್ತದ. ಇಸ್ಂಟ್ ಇಟ್ ಸಿಂಪಲ್? ಅಂದ್ರೆ ಇಲ್ಲಿ ಮಟ್ಟ ನೀರ್ ಐತಂದ್ರೆ ಈ ಒಂದು ಮರ ಇಲ್ಲಿ ಬೆಳೆಯಲಿತ್ತು, ಒಳಗಡೆ ನೀರ್ ಒಳಗೆ ಬೆಳೆಯಲಿತ್ತು. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಯ್ತಾ ಇಲ್ಲ? ಅಂದ್ರೆ ಏನು ಡಿಫ್ರೆನ್ಸ್ ಐತಿ ಡಯಾಗ್ರಾಮ್ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ ನಿಮಗೆ. ಅಂಡರ್ಸ್ಟ್ಯಾಂಡಿಂಗ್? ಸರ್ ಈ ರೀತಿಯ ಒಂದು ಮ್ಯಾಂಗ್ರೂವ್ಸ್ ಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ಬಿ ವೆರಿ ಕೇರ್ಫುಲ್, ಈ ರೀತಿಯ ಮ್ಯಾಂಗ್ರೂವ್ಸ್ ಗಳನ್ನ ವೈಟ್ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಇದಕ್ಕ ಬ್ಲಾಕ್ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಇದಕ್ಕ ರೆಡ್ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಮ್ಯಾಂಗ್ರೂವ್ಸ್ ಗಳಲ್ಲಿ 3 ತರದ ಸ್ಪೀಸಿಗಳು, ಪ್ರಭೇದಗಳು. ಒಂದು ವೈಟ್ ಮ್ಯಾಂಗ್ರೂವ್ಸ್, ಬ್ಲಾಕ್ ಮ್ಯಾಂಗ್ರೂವ್ಸ್, ರೆಡ್ ಮ್ಯಾಂಗ್ರೂವ್ಸ್. ವೈಟ್, ಬ್ಲಾಕ್, ರೆಡ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತಾ ಇಲ್ಲ? ವೆರಿ ಗುಡ್. ಇದಂತೂ ಗೊತ್ತಾ ಸರ್ ನಮಗೀಗ? ಈ ವೈಟ್, ಬ್ಲಾಕ್ ಮತ್ತೆ ರೆಡ್ ಮ್ಯಾಂಗ್ರೂವ್ಸ್ ಒಳಗ ಸ್ವಲ್ಪ ಡಿಫ್ರೆನ್ಸ್ ಐತಿ. ಏನ್ ಡಿಫ್ರೆನ್ಸ್ ಐತಿ ನೋಡ್ರಿ? ವೈಟ್ ಮ್ಯಾಂಗ್ರೂವ್ಸ್ ಈ ಒಂದು ಮೀನ್ ಸಿ ಲೆವೆಲ್ ಇಂದ ಬಹಳ ದೂರದಲ್ಲಿ ಐತಿ. ಅದರ ಸಂಬಂಧ ಇಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಒಂದು ಪ್ರದೇಶವನ್ನು ನೋಡ್ರಿ, ಅಚ್ಚುಕಟ್ಟಾಗಿ ಮಣ್ಣು ಕಂಡು ಬರ್ತಿರ್ತದ. ಅಲ್ಲಿ ಅಲ್ಯುವಿಯಲ್ ಸಾಯಿಲ್ ಅಥವಾ ನೀವು ನೋಡ್ಬೋದು ಮೆಕ್ಕಲು ಮಣ್ಣಿನ ಒಂದು ಸಂಚಯನ ಆಗ್ಬಿಟ್ಟಿರ್ತದೆ ಡೆಲ್ಟಾ ಪ್ರದೇಶಗಳಲ್ಲಿ, ನದಿ ಮುಖಜ ಪ್ರದೇಶಗಳಲ್ಲಿ. ಈ ರೀತಿ ಅರಿ ಅಂಡರ್ಸ್ಟ್ಯಾಂಡಿಂಗ್? ನದಿ ಮುಖಜ ಪ್ರದೇಶಗಳಲ್ಲಿ ಬೆಳಿತಿರ್ತಕ್ಕಂಥ ಈ ಒಂದು ಮ್ಯಾಂಗ್ರೂವ್ಸ್ ಗಳನ್ನ ನಾವು ವೈಟ್ ಅಂತ ಕರಿತೀವಿ. ಸರ್ ವಾಟ್ ಈಸ್ ಮ್ಯಾಂಗ್ರೂವ್? ಮ್ಯಾಂಗ್ರೂವ್ ಅಂದ್ರೆ ಅರ್ಥ ಏನು? ಫಸ್ಟ್ ಆಫ್ ಆಲ್ ಮ್ಯಾಂಗ್ರೂವ್ ಅಂದ್ರೆ ಅರ್ಥ ಏನು ಸರ್? ಇದೊಂದು ಕರಾವಳಿ ತೀರದ ಸಸ್ಯವರ್ಗದಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಭೇದ. ಇದರ ಎಲೆಗಳು ಬೇರೆ ಯಾವುದೇ ಸಸ್ಯ ವರ್ಗಗಳಿರ್ತಕ್ಕಂಥ ಮರಗಳ ಎಲೆಗಳನ್ನ ಕಂಪೇರ್ ಮಾಡ್ರಿ, ಇದರ ಎಲೆಗಳು ಎಲ್ಲದಕ್ಕಿಂತ ದೊಡ್ಡದಾಗಿರ್ತವೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅದರ ಡೆಫಿನೇಷನ್ ಇದೆ. ಇಸ್ಂಟ್ ಇಟ್ ಸಿಂಪಲ್? ಸರ್ ಬ್ರಾಡ್ ಲೀವ್ಡ್ ಟ್ರೀಸ್ ವಿಚ್ ಆರ್ ಫೌಂಡ್ ಆಟ್ ದ ಕೋಸ್ಟಲ್ ರೀಜನ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಬ್ರಾಡ್ ಲೀವ್ಡ್ ಟ್ರೀಸ್ ವಿಚ್ ಆರ್ ಫೌಂಡ್ ಆನ್ ದ ಕೋಸ್ಟಲ್ ರೀಜನ್. ಅಂದ್ರೆ ಬ್ರಾಡ್ ಲೀಫ್ ಇರ್ತಾವ ಸರ್, ಇದಕ್ಕ ವೈಟ್ ಇರ್ತಾವ. ಓಕೆನಾ? ಬ್ರಾಡ್ ಲೀಫ್ ಇರ್ತಾವ, ಲೀಫ್, ಬ್ರಾಡ್ ಲೀಫ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಬ್ರಾಡ್ ಲೀಫ್ ಹೊಂದಿರತಕ್ಕಂಥ ಯಾವುದೇ ಟ್ರೀ ಸ್ಪೀಸೀಸ್ ಗಳಿರ್ಲಿ ಅಲ್ಲಿ ಬಂದಾತದ ಸರ್. ಇಲ್ಲಿರ್ತಕ್ಕಂಥ ಬ್ರಾಡ್ ಲೀಫ್ ಇತ್ತಂದ್ರೆ ನನ್ನ ಅನ್ಸಿಮಟ್ಟಿಗೆ ಇದ್ರೊಳಗ ಟೊಮ್ಯಾಟೊ ಕಂಟೆಂಟ್ ಬಹಳ ಜಾಸ್ತಿ ಇರ್ತದ ಅನ್ಕೊಟ್ರಿ. ಟೊಮ್ಯಾಟೊ ಕಂಟೆಂಟ್ ಅಥವಾ ಪತ್ರರಂಧ್ರಗಳ ಒಂದು ಪ್ರಮಾಣ ಬಹಳ ಜಾಸ್ತಿ ಇರ್ತದೆ. ಪತ್ರರಂಧ್ರ ಜಾಸ್ತಿ ಇತ್ತಂದ್ರೆ ನನ್ನ ಅನ್ಸಿಮಟ್ಟಿಗೆ ಸರ್ ಇದು ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಗ್ಯಾಸಸ್ ಜೊತೆಗೆ ಬಹಳಷ್ಟು ಇಂಟ್ರಾಕ್ಷನ್ ಮಾಡ್ತಿರ್ಬೇಕಿತ್ತು. ಅಂದ್ರೆ ಅಟ್ಮಾಸ್ಫಿಯರ್ ಒಳಗೆ ಏನೇನ್ ಅನಿಲಗಳು ಇರ್ತಾವೋ ಅದನ್ನ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಮಾಡ್ತಿರ್ಬೇಕಿತ್ತು. ತನ್ನಲ್ಲಿರ್ತಕ್ಕಂಥ ಅನಿಲಗಳನ್ನ ಹೊರಗಡೆ ಇರತಕ್ಕಂಥ ಅನಿಲಗಳನ್ನ ಒಳಗಡೆ ಈ ತರ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಮಾಡ್ತಿರ್ಬೇಕಿತ್ತು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಈ ಪತ್ರರಂಧ್ರಗಳ ಮೂಲಕ ಅದರಲ್ಲಿ ಇರ್ತಕ್ಕಂಥ ಎಕ್ಸೆಸ್ ವಾಟರ್ ಪಾರ್ಟಿಕಲ್ಸ್ ಅಂತೂ ಹೊರಗಡೆ ಕಳಿಸ್ತದೆ ಸರ್. ಅದರ ಜೊತೆಗೆ ವಾತಾವರಣದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಳ್ತದೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಳ್ತಿರ್ತಕ್ಕಂಥ ಕಾರಣದಿಂದ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅನ್ನ ಯಾವ್ದಾದ್ರು ಸಸ್ಯವರ್ಗ ಎಲ್ಲದಕ್ಕಿಂತ ಜಾಸ್ತಿ ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಮ್ಯಾಂಗ್ರೂವ್ಸ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತಾ ಇಲ್ಲ? ಅದ್ರ ಸಂಬಂಧ ಗ್ಲೋಬಲ್ ವಾರ್ಮಿಂಗ್ ಗೆ ಕನೆಕ್ಟೆಡ್ ಐತಿದು. ಇಸ್ಂಟ್ ಇಟ್ ಸಿಂಪಲ್? ಫುಲ್ ಕಾನ್ಸಂಟ್ರೇಷನ್. ಇದಕ್ಕೇನು ಬರೀತೀವಿ ಅಂದ್ರೆ ಓಕೆನಾ, ಎಕ್ಸಾಕ್ಟ್ಲಿ ಡಿಫರೆನ್ಸ್ ಒಳಗೆ ಬರೋಮಂತ ವೈಟ್, ಬ್ಲಾಕ್ ಮತ್ತೆ ರೆಡ್ ಒಳಗೆ. ಇವಾಗ ನೀವು ವೈಟ್ ನೋಡಿದ್ರೆ ಒಂದು ಸಾಧಾರಣ ಮರದ ಗತೆ ಕಂಡು ಬರ್ಲಿತ್ತದ. ಬಟ್ ಅದೇ ಬ್ಲಾಕ್ ಹೋಗ್ರಿ ಸರ್, ಇಲ್ಲೇನೋ ಕಂಡು ಬರ್ಲಿತ್ತಾವ ನೋಡ್ರಿ, ಇಲ್ಲೇನೋ ಕಂಡು ಬರ್ಲಿತ್ತಾವ ಈ ತರ ರೂಟ್ಸ್ ಗಳು ಕಂಡು ಬರ್ಲಿತ್ತಾವ. ಓಕೆನಾ? ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತಾ ಇಲ್ಲ? ಇಂಥ ರೂಟ್ಸ್ ಗಳಿಗೆ ಇಲ್ಲೇನದಾವ ರೂಟ್ಸ್, ಈ ರೂಟ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ನಿಮ್ಯಾಟೋಫೋರ್ಸ್ ಅಂತ ಕರಿತೀವಿ. ಏನ್ ಕರಿತೀವಿ? ನಿಮ್ಯಾಟೋಫೋರ್ಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನಿಮ್ಯಾಟೋಫೋರ್ಸ್. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಯ್ತಾ ಇಲ್ಲ? ನಿಮ್ಯಾಟೋಫೋರ್ಸ್ ಅಂದ್ರೆ ಅರ್ಥ ಏನು ಸರ್? ಫಸ್ಟ್ ಆಫ್ ಆಲ್ ಅದು ಈ ಕಡೆ ಪೂರ್ತಿ ಭೂ ಪ್ರದೇಶದಲ್ಲೂ ಇಲ್ಲ, ಈ ಕಡೆ ಪೂರ್ತಿ ಆ ವಾಟರ್ ಕಂಡು ಬರ್ತಕ್ಕಂಥ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲ, ಮ್ಯಾಂಗ್ರೋವ್ ಟ್ರೀ ಅಲ್ಲದು ಬ್ಲಾಕ್ ಅನ್ನೋದು ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಕಂಡು ಬರ್ಲಿಲ್ಲ ಅಂದ್ರೆ ಇಲ್ಲಿ ನೀರಿನ ಪ್ರಮಾಣನೂ ಜಾಸ್ತಿ ಇರ್ಬೋದು, ಮಣ್ಣಿನ ಪ್ರಮಾಣನೂ ಜಾಸ್ತಿ ಇರ್ಬೋದು. ನೀರಿನ ಪ್ರಮಾಣನೂ ಜಾಸ್ತಿ ಐತಿ, ಮಣ್ಣಿನ ಪ್ರಮಾಣನೂ ಜಾಸ್ತಿ ಐತಿ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಏನಾಗ್ಬಿಟ್ಟಿರ್ತದೆ? ಕೆಸರ ಬಿಟ್ಟಿರ್ತದೆ, ಮಡ್ಡ ಬಿಟ್ಟಿರ್ತದೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಆ ಮಡ್ಡೊಳಗ ಆಕ್ಸಿಜನ್ ಕಂಟೆಂಟ್ ಬಹಳ ಕಡಿಮೆ ಇದೆ ಅನ್ಕೊಟ್ರಿ. ಮಡ್ಡೊಳಗ ಆಕ್ಸಿಜನ್ ಕಂಟೆಂಟ್ ಬಹಳ ಕಡಿಮೆ ಇರ್ತದೆ ಯೂಶಲಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸರ್ ಕೆಸರೊಳಗೆ ಯಾವ್ದಾರು ಸಸ್ಯ ಬೆಳೆದ ನೋಡಿರಿ ನಾವು? ಅರಿ ಅಂಡರ್ಸ್ಟ್ಯಾಂಡಿಂಗ್? ಕೆಸರೊಳಗೆ ಬೆಳೆಯಂಗಿಲ್ಲ ಸರ್. ಪ್ರಾಪರ್ ಆಗಿ ಫುಲ್ ಕಾನ್ಸಂಟ್ರೇಷನ್. ಲೆಸ್ ವಿಸ್ಕಸ್ ಕೆಸರು ಹೇಳಿರ್ತೀರಿ, ನಾ ಹೈ ವಿಸ್ಕಸ್ ಕೆಸರು ಹೇಳಿರ್ತೀನಿ. ಹೈ ವಿಸ್ಕಸ್ ಅಂದ್ರೆ ಗೊತ್ತಾಗ್ತಲ್ಲ, ಸ್ನಿಗ್ಧತೆ ಸ್ವಲ್ಪ ಜಾಸ್ತಿ ಐತಿ. ಓಕೆ? ಇವಾಗ ನಿಮ್ಯಾಟೋಫೋರ್ಸ್ ಏನ್ ಮಾಡ್ತಿರ್ತಾವ ನೋಡ್ರಿ, ಬಿಬ್ರಿಯೇಬಲ್ ಈ ಒಳಗಡೆ ಅದಾವ ಅಂದ್ರೆ ಸರ್ ಈ ನಿಮ್ಯಾಟೋಫೋರ್ಸ್ ಒಂದ್ ವೇಳೆ ಈ ರೂಟ್ಸ್ ಗಳು ಒಳಗಡೆ ಅದಾವ ಅಂದ್ರೆ
ಸರ್ ಅದಕ್ಕ ಆಕ್ಸಿಜನ್ ಕಂಟೆಂಟ್ ಸಿಗಂಗಿಲ್ಲ, ನ್ಯೂಟ್ರಿಯೆಂಟ್ಸ್ ಗಳು ಸಿಗಂಗಿಲ್ಲ, ಪೂರ್ತಿ ಸಫೋಕೇಟ್ ಫೀಲ್ ಮಾಡ್ತಾ ಅದು. ಅದರ ಸಂಬಂಧ ಬ್ರೀದ್ ಮಾಡ್ಲಿಕ್ಕೆ, ಉಸಿರಾಡ್ಲಿಕ್ಕೆ ಆ ರೂಟ್ಸ್ ಗಳು ಹೊರಗಡೆ ಬಂದ್ಬಿಟ್ಟಿರ್ತಾವ, ಹಂಗ ಹೊರಗಡೆ ಬಂದಿರ್ತಾವ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಈಗ ವಾತಾವರಣದಲ್ಲಿ ಏನ್ ಆಕ್ಸಿಜನ್ ಇರ್ತದ ಅದನ್ನ ಹೀರ್ಕೊಂಡು ಉಸಿರಾಡುತ್ತಿರ್ತಾವ. ಇಸ್ಂಟ್ ಇಟ್ ಸಿಂಪಲ್? ಅದರ ಸಂಬಂಧ ಈ ನಿಮ್ಯಾಟೋಫೋರ್ಸ್ ಗೆ ನಾವು ಬ್ರೀದಿಂಗ್ ರೂಟ್ಸ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತಕ್ಕಂಥ ಇದು ಮ್ಯಾಂಗ್ರೂ ಸಸ್ಯವರ್ಗಗಳಲ್ಲಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ನಿಮ್ಯಾಟೋಫೋರ್ಸ್ ಅಂತ ಹೊರಗಡೆ ಬಂದ್ಬಿಟ್ಟಿರ್ತಾವ. ಇಸ್ಂಟ್ ಇಟ್ ಸಿಂಪಲ್? ನಿಮ್ಗೆ ಏನ್ ಅನ್ಸಿರ್ತದೆ, ಏನ್ ಇವು ಅರ್ಧ ಬೆಳೆದಾವ ಅಂತೇಳಿ ನಿಮ್ಗೆ ಅನ್ಸಿರ್ತದೆ. ರೂಟ್ಸ್ ಇರ್ತಾವ ಆಜು ಬಾಜು ಟ್ರೀ ಇದ್ದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಇಲ್ಲಿರ್ತಕ್ಕಂಥದ್ದು ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ನೋಡ್ರಿ, ಇಲ್ಲಿ ರೂಟ್ಸ್ ಏನದಾವಲ್ಲ, ಇಂಥ ಒಂದು ರೂಟ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಸಿಲ್ಟ್ ರೂಟ್ಸ್ ಅಂತ ಕರಿತೀವಿ. ಎಂತ ಕರಿತೀವಿ? ಸಿಲ್ಟ್ ರೂಟ್ಸ್. ಸರ್ ಈ ಸಿಲ್ಟ್ ರೂಟ್ಸ್ ಅಥವಾ ಇದಕ್ಕ ಇನ್ನೊಂದು ಹೆಸರನ್ನು ಕರಿತೀವಿ ಕ್ರಾಪ್ ರೂಟ್ಸ್. ಏನ್ ಕರಿತೀವಿ? ಕ್ರಾಪ್ ರೂಟ್ಸ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸಿಲ್ಟ್ ರೂಟ್ಸ್ ಆರ್ ಕ್ರಾಪ್ ರೂಟ್ಸ್ ಅಂತ ಕರಿತೀವಿ. ಇಸ್ಂಟ್ ಇಟ್ ಸಿಂಪಲ್? ಈ ಸಿಲ್ಟ್ ರೂಟ್ಸ್ ಗಳದ್ದು ನೋಡ್ರಿ, ಸಿಲ್ಟ್ ರೂಟ್ಸ್ ಗಳು ಸರ್ ಆ ಮಣ್ಣೊಳಗ ಬಂದಾದ್ಮೇಲೆ ರೂಟ್ಸ್ ಗಳು ಬೆಳಿತಿರಂಗಿಲ್ಲ. ಸ್ಟೆಮ್ ಇರ್ತವಲ್ಲ, ಆ ಸ್ಟೆಮ್ ಇಂದ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ ರೂಟ್ಸ್ ಗಳು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸ್ಟೆಮ್ ಇಂದ ಸ್ಟಾರ್ಟ್ ಆಗ್ಯಾವ ಅಂದ್ರೆ ವಿಚಾರ ಮಾಡ್ರಿ ಸರ್, ಸ್ಟೆಮ್ ಇಂದ ಸ್ಟಾರ್ಟ್ ಆಗ್ಯಾವ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್. ಸ್ವಲ್ಪ ಹೊರಗಡೆ ಇತ್ತಂದ್ರೆ ಇಲ್ಲಿರ್ತಕ್ಕಂಥ ರಂಧ್ರಗಳ ಮೂಲಕ ಅದೇನ್ ಮಾಡ್ಬಿಡ್ತದ, ಉಸಿರಾಟವನ್ನು ಮಾಡ್ತದ. ಇದು ಕೂಡ ಬ್ರೀದಿಂಗ್ ಹೆಲ್ಪ್ ಆಗ್ತದ. ಬಿ ವೆರಿ ಕೇರ್ಫುಲ್. ಇದು ಕೂಡ ಬ್ರೀದಿಂಗ್ ಹೆಲ್ಪ್ ಆಗ್ತದ. ಬಟ್ ಬ್ರೀದಿಂಗ್ ಜೊತೆ ಮತ್ತೊಂದಕ್ಕೆ ಹೆಲ್ಪ್ ಆಗ್ತದೆ ಇದೆ. ಬಿ ವೆರಿ ಕೇರ್ಫುಲ್. ಇವಾಗ ಪೂರ್ತಿ ಉಪ್ಪು ನೀರಿನ ಒಂದು ಏನಪ್ಪಾ ಅಂದ್ರೆ ಪ್ರಮಾಣ ಜಾಸ್ತಿ ಐತೆ ಅನ್ಕೊಡ್ರಿ. ಉಪ್ಪು ನೀರಿನ ಪ್ರಮಾಣ ಪೂರ್ತಿ ಹಂಗೆ ಹಿರ್ಕೊಂಡ್ಬಿಡ್ತಾವ, ಅದು ಹಿರ್ಕೊಳ್ಳಿಕ್ ಹಂಗಿಲ್ಲ. ಆದ್ರೆ ಈ ಸಿಲ್ಟ್ ರೂಟ್ಸ್ ಗಳಿಗೆ ಕೆಲವೊಂದು ಸಾಮರ್ಥ್ಯ ಐತೆ. ಏನ್ ಸಾಮರ್ಥ್ಯ ಅನ್ನೋದು ಹೇಳಿರ್ತೀನಿ ನಾನು, ಓಕೆನಾ ಸರ್? ಪ್ಯೂರ್ ವಾಟರ್ ಆಗಿ ಪರಿವರ್ತನೆ ಮಾಡ್ತಿರೋದು ಅಂದ್ರೆ ಯಾವುದೇ ನೀರಿನ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಥವಾ ಹೀರ್ಕೊಳ್ಳಿ, ಆ ಎಲ್ಲಾ ಸಾಲ್ಟ್ಸ್ ಗಳನ್ನ ಅಲ್ಲೇ ಬಿಟ್ಟು ಬರೀ ಪ್ಯೂರ್ ವಾಟರ್ ಪಾರ್ಟಿಕಲ್ಸ್ ಅಷ್ಟೇ ಜಕ್ಕೋತಿರ್ತದ. ಅಂದ್ರೆ ವಾಟರ್ ಫಿಲ್ಟ್ರೇಷನ್ ಸಾಮರ್ಥ್ಯ ಇರ್ತದ ನಂಗೆ ಅರ್ಥ. ವಾಟರ್ ಫಿಲ್ಟರ್ ಮಾಡುವಂತ ಒಂದು ಪೊಟೆನ್ಶಿಯಲ್ ಇರ್ತದೆ ಈ ರೂಟ್ಸ್ ಗಳಿಗೆ. ಇಸ್ಂಟ್ ಇಟ್ ಸಿಂಪಲ್? ಅದರ ಸಂಬಂಧ ವಾಟರ್ ಫಿಲ್ಟ್ರೇಷನ್ ಅಂತ ಬರ್ತದೆ ಇಲ್ಲಿ. ವಾಟರ್ ಫಿಲ್ಟ್ರೇಷನ್ ಗೆ ಅದರ ಜೊತೆಗೆ ಬ್ರೀದಿಂಗಿಗೂ ಕೂಡ ಸರ್, ಬ್ರೀದಿಂಗಿಗೂ ಕೂಡ ಹೆಲ್ಪ್ ಆಗ್ತಿರತಕ್ಕಂತಹ ರೂಟ್ ಸಿಸ್ಟಮ್ಸ್ ಗಳಿವು. ಎಕ್ಸಾಕ್ಟ್ಲಿ ನಾವು ರೂಟ್ ಸಿಸ್ಟಮ್ಸ್ ಗಳನ್ನ ನೋಡ್ಲಿದ್ದೀವಿ. ಆ ರೂಟ್ ಸಿಸ್ಟಮ್ಸ್ ನಾವ್ ಏನ್ ಮಾಡ್ಲಿದ್ದೇವೆ ಅಂದ್ರೆ ಈ ಮೂರು ಪ್ರಭೇದಗಳನ್ನ ನೋಡ್ಲಿದ್ದೀವಿ. ಒಂದು ವೈಟ್, ಇನ್ನೊಂದು ಬ್ಲಾಕ್, ಇನ್ನೊಂದು ರೆಡ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ವೈಟ್ ಅಂತೂ ನಾರ್ಮಲ್ ಟ್ರೀ, ನಮ್ಮ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಯಾವ ಮರಗಳು ಕಂಡ್ಬರ್ತಿರ್ತಾವ ಆ ತರ ಕಂಡ್ಬಿಡ್ಲಿರ್ತಾವ. ಯಾಕಂದ್ರೆ ಆ ಕರಾವಳಿ ತೀರ ಪ್ರದೇಶದಿಂದ ಸ್ವಲ್ಪ ದೂರ ಇದ್ದದು. ಎಕ್ಸಾಕ್ಟ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಈ ಕಡೆ ಭೂ ಪ್ರದೇಶದಲ್ಲೂ ಇಲ್ಲ, ಈ ಕಡೆ ಸಾಗರದಲ್ಲೂ ಇಲ್ಲ. ಅಂತ ಮ್ಯಾಂಗ್ರೂವ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಬ್ಲಾಕ್ ಅಂತ ಕರಿತೀವಿ. ಬ್ಲಾಕ್ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ರೆಡ್ ಮ್ಯಾಂಗ್ರೂವ್ಸ್ ನೋಡ್ರಿ, ರೆಡ್ ಮ್ಯಾಂಗ್ರೂವ್ಸ್ ಆಲ್ರೆಡಿ ನೀರೊಳಗ ಬೆಳೆದ್ಬಿಟ್ಟವು. ಇಸ್ಂಟ್ ಇಟ್ ಸಿಂಪಲ್? ನಾವು ಮಾತಾಡ್ರಿ ಬಿ ವೆರಿ ಕೇರ್ಫುಲ್. ಇಲ್ಲಿ ನೋಡ್ರಿಲ್ಲ, ಈ ಮರದ ಮೇಲೆ ಸಣ್ಣ ಸಣ್ಣ ಈ ತರ ಬೀಜಗಳದಾವ ಅನ್ಕೊಡ್ರಿ, ಓಕೆನಾ? ಬೀಜಗಳು. ಇಸ್ಂಟ್ ಇಟ್ ಸಿಂಪಲ್? ಬೀಜಗಳದಾವ ಅನ್ಕೊಡ್ರಿ. ಆ ಬೀಜಗಳು ಕೆಳಗಡೆ ಬಿದ್ಕೊಳ್ಳೆ, ಯೂಶಲಿ ಕೆಳಗಡೆ ಬಿದ್ಕೊಳ್ಳೆ ಮಣ್ಣೊಳಗ ಪೌಷ್ಟಿಕಾಂಶವನ್ನ ಹೀರಿಕೊಂಡು ಅದು ಮೊಳಕೆ ಹೊಡಿಬೇಕು. ಮೊಳಕೆ ಹೊಡೆದ ಒಂದು ಸಸ್ಯಗಳಲ್ಲಿ ಏನಪ್ಪಾ ಅಂದ್ರೆ ಪರಿವರ್ತನೆಗೊಳ್ಬೇಕದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ಬೇಕಿಲ್ಲ? ಅರ್ಥ ಆಗಿದಲ್ಲ? ಎಸ್ ನೋ ಸರ್? ಯಾವುದೇ ಬೀಜ ಇರ್ಲಿ ಅದನ್ನ ನೀವು ಮಣ್ಣೊಳಗೆ ಹಾಕ್ರಿ, ಅದನ್ನ ಮೊಳಕೆ ಹೊಡಿತದ, ಪೌಷ್ಟಿಕಾಂಶಗಳನ್ನ ಹೀರಿಕೊಂಡು ಮೊಳಕೆ ಹೊಡೆದ ಅದರವೇನ್ ಸಸ್ಯ ಇರ್ತದ ಅದು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದ ಸ್ಲೋ ಆಗಿ. ಇಸ್ಂಟ್ ಇಟ್ ಸಿಂಪಲ್? ಒಂದ್ ವೇಳೆ ಆಲ್ರೆಡಿ ಕೆಸರ್ ಇದೆ, ಪೂರ್ತಿ ಕೆಸರದ, ಈ ಬೀಜಗಳು ಇಲ್ಲಿ ಏನಾದ್ರು ಬಿದ್ದು ಅಂದ್ರೆ ಸರ್ ಅದಕ್ಕೆ ಪೌಷ್ಟಿಕಾಂಶ ಸಿಗ್ತದ ಅಥವಾ ಉಸಿರಾಡ್ಲಿಕ್ಕೂ ಆಗ್ತದ ಅದಕ್ಕೆ? ಅರಿ ಅಂಡರ್ಸ್ಟ್ಯಾಂಡಿಂಗ್? ಆಗಂಗಿಲ್ಲ ಅನ್ಕೊಡ್ರಿ. ಒಂದ್ ವೇಳೆ ಆ ಬೀಜಗಳು ಆ ಕೆಸರಲ್ಲಿ ಬಿದ್ಬಿಟ್ರೆ ಸತ್ತ ಬಿಡ್ತಾವ, ಅಲ್ಲೇ ಕೊಳತ ಹೋಗ್ಬಿಟ್ಟಿರ್ತಾವ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಮಣ್ಣೊಳಗೆ ಮತ್ತ ಗಾಯಬಾಗ್ಬಿಟ್ಟಿರ್ತಾವ. ಇಸ್ಂಟ್ ಇಟ್ ಸಿಂಪಲ್? ಯಾವತ್ತು ಅಲ್ಲಿ ಕೆಸರೊಳಗೆ ಡೈರೆಕ್ಟ್ಲಿ ಬೆಳೆಯಂಗಿಲ್ಲ. ಅದರ ಸಂಬಂಧ ಹೆಂಗ್ ಬೆಳಿತಿರ್ತಾವ ಅದನ್ನ ಹೇಳ್ತೀನಿ ನಾನು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸರ್ ಅಲ್ಲಿರ್ತಕ್ಕಂಥ ಬೀಜಗಳು ಇದೇನ್ ಪೇರೆಂಟ್ ಟ್ರೀ ಇರ್ತದಲ್ಲ, ತಾಯಿ ಮರಗಳು ಏನಿರ್ತಾವಲ್ಲ, ಆ ತಾಯಿ ಮರಗಳು ಕಂಟಿನ್ಯೂಸ್ ಆಗಿ ನ್ಯೂಟ್ರಿಯೆಂಟ್ಸ್ ಗಳನ್ನ ಸಪ್ಲೈ ಮಾಡ್ತಿರ್ತವೆ. ಯಾರಿಗೆ? ಆ ಬೀಜಗಳಿಗೆ. ಆ ಬೀಜಗಳು ಆ ತಾಯಿ ಮರದ ಮೇಲೆ ಇದ್ಲೇ ಮೊಳಕೆ ಹೊಡೆಯೋದ ನೋಡ್ತೇವೆ ನಾವು. ಮೊಳಕೆ ಹೊಡೆದಾದ್ಮೇಲೆ ಆಮೇಲೆ ಕೆಳಗಡೆ ಬೀಳ್ತಾವ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಯೂಶಲಿ ಬೇರೆ ಮರಗಳಲ್ಲಿ ಬೀಜಗಳು ಡೈರೆಕ್ಟ್ಲಿ ಬಿದ್ಬಿಟ್ಟಿರ್ತಾವ, ಆಮೇಲೆ ಮಣ್ಣೊಳಗೆ ಮೊಳಕೆ ಹೊಡಿತದ, ಆಮೇಲೆ ಬೆಳಿತಿರ್ತದ. ಆದ್ರೆ ಇಲ್ಲಿ ಸರ್, ಇಲ್ಲಿ ಮ್ಯಾಂಗ್ರೂವ್ಸ್ ಒಳಗ ಡೈರೆಕ್ಟ್ಲಿ ಬೀಳಂಗಿಲ್ಲ ಸರ್. ಬಿತ್ತು ಅಂದ್ರೆ ಡೆಫಿನೆಟ್ಲಿ ಸತ್ತ ಬಿಡ್ತಾವ. ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ ಸಿಗಂಗಿಲ್ಲ ಅದಕ್ಕೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸಿಗ್ಬೇಕು ಅಂದ್ರೆ ಈ ಮರಗಳು ಏನ್ ಮಾಡ್ತಾವ ಅಂದ್ರೆ ಕಂಟಿನ್ಯೂಸ್ಲಿ ಈ ತರ ಸಪ್ಲೈ ಮಾಡ್ತಿರ್ತಾವ. ಇಸ್ಂಟ್ ಇಟ್ ಸಿಂಪಲ್? ನ್ಯೂಟ್ರಿಯೆಂಟ್ಸ್ ಗಳನ್ನ ಸಪ್ಲೈ ಮಾಡ್ತಿರ್ತಾವ. ನ್ಯೂಟ್ರಿಯೆಂಟ್ಸ್ ಗಳನ್ನ ಸಪ್ಲೈ ಮಾಡಿ ಇಲ್ಲೇ ಮೊಳಕೆ ಹೊಡೆಯೋ ತರ ಮಾಡ್ತದನ್ನ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಆ ಬೇಬಿ ಟ್ರೀ ಏನಿರ್ತದ ಅಲ್ಲೇ ಮೊಳಕೆ ಹೊಡಿತದ. ಮೊಳಕೆ ಹೊಡೆದ್ಮೇಲೆ ಸಸ್ಯಗಳಲ್ಲಿ ಬೆಳೀತದ, ಬೆಳೆದಾದ್ಮೇಲೆ ಕೆಳಗಡೆ ಬೆಳೆಸೋದ. ಇಸ್ಂಟ್ ಇಟ್ ಸಿಂಪಲ್? ಈ ಕೆಳಗಡೆ ಬಿತ್ತ ಆಲ್ರೆಡಿ ಮೊಳಕೆ ಹೊಡ್ತದ, ಅವಾಗ ಸಣ್ಣದಂತ ಸ್ಟಾರ್ಟ್ ಆಗ್ತದೆ. ಇಸ್ಂಟ್ ಇಟ್ ಸಿಂಪಲ್? ಇಂಥ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ವಿವಿ ಪ್ಯಾರಿ ಅಂತ ಕರಿತೀವಿ. ಎಂತ ಕರಿತೀವಿ? ವಿವಿ ಪ್ಯಾರಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇಲ್ಲ? ಈ ತರ ಏನ್ ರೀಪ್ರೊಡಕ್ಷನ್ ನಡೀತಿರ್ತದ ಇದಕ್ಕೆ ನಾವು ವಿವಿ ಪ್ಯಾರಿ ಅಂತ ಕರಿತೀವಿ. ಇಸ್ಂಟ್ ಇಟ್ ಸಿಂಪಲ್? ಅಂದ್ರೆ ಸಣ್ಣ ಸಣ್ಣ ಬೀಜಗಳು ತಮ್ಮ ತಾಯಿ ಮರಗಳ ಮೇಲೆ ಇದ್ದಾಗೇನೆ ಮೊಳಕೆ ಹೊಡೆದ ತದನಂತರ ಬೀಳುವಂತ ಒಂದು ಪ್ರೊಸೆಸ್ ಇದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇಲ್ಲ? ಇಸ್ ಇಟ್ ಕ್ಲಿಯರ್? ಸೊ ಇಂಥ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ
ಫೀಚರ್ಸ್ ಗಳನ್ನ ಲಕ್ಷಣಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಮ್ಯಾಂಗ್ರೂವ್ಸ್ ಅಂದ್ರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತದ. ಇಲ್ಲಿ ನೋಡ್ರಿ, ಮ್ಯಾಂಗ್ರೂವ್ಸ್ ಗಳನ್ನ ಬೆಳೆಸ್ಬೇಕು ಎದಕ್ಕ ಸರ್? ಮ್ಯಾಂಗ್ರೂವ್ಸ್ ಗಳು ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತವೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಒಂದ್ ವೇಳೆ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್, ಒಂದ್ ವೇಳೆ ಈ ಕಡೆಯಿಂದ ಸೈಕ್ಲೋನ್ ಬರ್ಲಿತ್ತ ಅನ್ಕೊಡ್ರಿ, ಈ ತರ ದೊಡ್ಡದಾಗ ಸೈಕ್ಲೋನ್ ಬರ್ಲಿತ್ತದ ಸರ್, ಒಂದ್ ವೇಳೆ ಸುನಾಮಿ ಬರ್ಲಿತ್ತ ಅನ್ಕೊಡ್ರಿ, ಆ ಸುನಾಮಿ ಸೈಕ್ಲೋನ್ ನಮ್ಮ ಮನೆವರೆಗೂ ಬರ್ಬೇಕಂದ್ರೆ ಈ ಎಲ್ಲಾ ಮರಗಳನ್ನ ಕ್ರಾಸ್ ಮಾಡ್ಕೊಂಡು ಬರ್ಬೇಕು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಈ ಮರಗಳು ಏನ್ ಮಾಡ್ತಾವ? ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಗತೆ ಆಕ್ಟ್ ಮಾಡ್ಲಿತ್ತಾವ್. ಡಿಫೆನ್ಸ್ ಗತೆ ಆಕ್ಟ್ ಮಾಡ್ಲಿತ್ತಾವ್. ಈ ಒಂದು ಸುನಾಮಿ ಅಥವಾ ಸೈಕ್ಲೋನ್ ಅನ್ನ ಆ ಕಡೆ ಮಟ್ಟ ಬರಕ ಬಿಡಂಗಿಲ್ಲ ಅದು. ಇಸಂಟ್ ಇಟ್ ಸಿಂಪಲ್? ಒಂದ್ ವೇಳೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಇರ್ಲಿಲ್ಲ ಅಂದ್ರೆ ವಿಚಾರ ಮಾಡ್ರಿ, ಸುನಾಮಿಗಳು ಮತ್ತು ಸೈಕ್ಲೋನ್ಸ್ ಗಳು ಬಂದ್ವು ಅಂದ್ರೆ ಡಿವಾಸ್ಟೇಟಿಂಗ್ ಡಿಸಾಸ್ಟರ್ ಆಗ್ತದ ಒಳಗಡೆ ಬಂದು ಭೂ ಪ್ರದೇಶಗಳ ಮೇಲೆ. ಅಂಡರ್ಸ್ಟ್ಯಾಂಡಿಂಗ್? ಅಂದ್ರೆ ಇವನ್ನ ಬೆಳೆಸೋದ್ರಿಂದ ನಮಗೂ ಯೂಸ್ ಐತಿ ಮತ್ತೆ ಗ್ಲೋಬಲ್ ವಾರ್ಮಿಂಗು ಕಡಿಮೆ ಆಗ್ತದೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅದ್ರ ಸಂಬಂಧ ಮ್ಯಾಂಗ್ರೋವ್ಸ್ ಗಳಿಗೆ ನಾವು ಯೂಶಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆರ್ ಕೋಸ್ಟಲ್ ರೀಜನ್ ಈಸ್ ಮ್ಯಾಂಗ್ರೋವ್ಸ್. ಅದ್ರ ಸಂಬಂಧ ಎಲ್ಲರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಮ್ಯಾಂಗ್ರೋವ್ಸ್ ಗಳನ್ನ ಬೆಳೆಸಲಿಕ್ಕೆ ನಾವು ಪ್ರಮೋಟ್ ಮಾಡ್ತಿರ್ತೀವಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಮ್ಯಾಂಗ್ರೋವ್ಸ್ ಫಾರ್ ದ ಫ್ಯೂಚರ್ ಹಿಂಗಂತೇಳಿ ಒಂದು ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ನಡೀತದೆ ಇಂಟರ್ನ್ಯಾಷನಲಿ. ಅವರೆಲ್ಲರೂ ಏನ್ ಮಾಡ್ಲಿತ್ತ ಅಂದ್ರೆ ಈ ಮ್ಯಾಂಗ್ರೋವ್ಸ್ ಗಳ ಬಗ್ಗೆ ರಿಸರ್ಚ್ ಮಾಡಿ ಮ್ಯಾಂಗ್ರೋವ್ಸ್ ಗಳ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡ್ಲಿತ್ತಾರ. ಕೋಸ್ಟಲ್ ರೀಜನ್ಸ್ ಕಡೆಗೆ ಈ ತರ ಮ್ಯಾಂಗ್ರೋವ್ಸ್ ಗಳು ಎಲ್ಲದೋ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ಟ್ರೈ ಮಾಡ್ಲಿತ್ತಾರ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇಲ್ಲ? ನನ್ನ ಮಟ್ಟಿಗೆ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸುಂದರ್ಬನ್ಸ್ ಒಳಗೆ ಕಾಣ್ತಿರ್ಬೋದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸುಂದರ್ಬನ್ಸ್ ಒಳಗೆ ಕಾಣ್ತಿರ್ತದೆ. ಯಾವ ಮರ ಸ್ಪೀಸಿಗಳು ಅಥವಾ ಯಾವ ಪ್ರಭೇದಗಳು ಇರ್ತಾವೋ ಅದನ್ನ ಹೇಳಿಕ್ ಟ್ರೈ ಮಾಡ್ತೇನೆ ಅಂತ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಮೋಸ್ಟ್ ಇಂಪಾರ್ಟೆಂಟ್ ಕೇಳಿಲ್ಲ, ಸುಂದರಿ ಟ್ರೀ ಅಂತೇಳಿ. ಸುಂದರಿ ಟ್ರೀ ಅಂತ ಕೇಳಿರ್ತೀರಿ. ವೆರಿ ಗುಡ್. ಸೊ ಇಲ್ಲಿ ಟ್ರೀ ಸ್ಪೀಸೀಸ್ ಗಳನ್ನ ಬರ್ಲಿಕ್ಕೆ ನಾನು ಸುಂದರಿ ಅಂತ ಕಂಡು ಬರ್ತದ. ಅದಾದ ನಂತರ ಪಾಮ್ಸ್ ಕಂಡು ಬರ್ತಾವ. ಅದಾದ ನಂತರ ಕೊಕೊನಟ್ ಟ್ರೀಸ್ ಕೂಡ ಕಂಡು ಬರ್ತಾವ, ಕೊಕೊನಟ್ ಟ್ರೀಸ್. ಅದಾದ ನಂತರ ಕಿಯೋಲಿ ಅಂತ ಒಂದು ಮರ ಸ್ಪೀಸಿ ಕಂಡು ಬರ್ತಾವ. ಇಸಂಟ್ ಇಟ್ ಸಿಂಪಲ್? ಎಕ್ಸೆಟ್ರಾ ಬರ್ರಿ ನಡೀತು. ಇಸಂಟ್ ಇಟ್ ಸಿಂಪಲ್? ಅರ್ಥ ಆಗ್ತಾ ಇಲ್ಲ? ಸೊ ಈ ರೀತಿ ನೀವು ಸಸ್ಯವರ್ಗಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಮ್ಯಾಂಗ್ರೋವ್ಸ್ ಅರ್ಥ ಆಗ್ತಾ ಇಲ್ಲ? ಪಕ್ಕ ನೀವು ಡಯಾಗ್ರಾಮ್ಸ್ ನೋಡಿದ್ರೆ ಇದ್ರ ಫೀಚರ್ಸ್ ಗಳು ಆಟೋಮೆಟಿಕ್ಲಿ ಬಂದ್ಬಿಡ್ತಾವ. ನೀವು ಡಯಾಗ್ರಾಮ್ಸ್ ನೋಡಿಲ್ಲ ಅಂದ್ರೆ ನಾ ಏನ್ ಹೇಳಿಕತ್ತೇನೆ ಗೊತ್ತಾಗಿಲ್ಲ ಅದು. ಓಕೆನಾ?